ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರ ಪ್ರಾಮಾಣಿಕ ಪ್ರಯತ್ನದಿಂದ ಲೋಳಸೂರ ಹೊಸ ಸೇತುವೆ ನಿರ್ಮಾಣಕ್ಕೆ 30.21 ಕೋಟಿ ರೂಪಾಯಿ ಅನುದಾನವು ಬಿಡುಗಡೆಯಾಗಿದ್ದು 1.5 ವರ್ಷದೊಳಗೆ ಕಾಮಗಾರಿಯು ಮುಗಿಯಲಿದೆ ಎಂದು ಅರಭಾವಿ ಶಾಸಕ ಮತ್ತು ಬೈಮೂಲ್ಯ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ಸಮೀಪದ ಲೋಳಸೂರ ಗ್ರಾಮದಲ್ಲಿ ಜತ್ತ ಜಾಂಬೂಟಿ ರಾಜ್ಯ ಹೆದ್ದಾರಿ 31 ಕಿಲೋಮೀಟರ್ 101.30 ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ 30.21 ಕೋಟಿ ರೂಪಾಯಿ ವೆಚ್ಚದ ಲೋಳಸೂರ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣಕ್ಕೆ ಅನುದಾನವನ್ನು ತಂದಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಈ ಸೇತುವೆ ನಿರ್ಮಾಣದಿಂದ ಸಾರ್ವಜನಿಕರ ಸಂಚಾರಕ್ಕೆ ಬಹಳಷ್ಟು ಅನುಕೂಲವಾಗಲಿದೆ. ಮಳೆಗಾಲ, ಪ್ರವಾಹದಂತಹ ಸಂದರ್ಭಗಳಲ್ಲಿಯೂ ಅದನ್ನು ಎದುರಿಸಲಿಕ್ಕೆ ಇನ್ನು ಮುಂದೆ ಸರಳವಾಗಲಿದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಸಣ್ಣ ಸೇತುವೆ ಮತ್ತು 1964ರಲ್ಲಿ ನಿರ್ಮಾಣವಾಗಿರುವ ದೊಡ್ಡದಾದ ಸೇತುವೆಯ ಮಧ್ಯ ಹೊಸ ಸೇತುವೆಯು ತಲೆ ಎತ್ತಲಿದೆ. ಎರಡು ಸೇತುವೆಗಳಿಗೆ ಯಾವುದೇ ಹಾನಿಯಾಗದಂತೆ ಕಾಮಗಾರಿಯನ್ನು ಕೈಗೊಳ್ಳಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಬ್ರಿಟಿಷರ ಅವಧಿಯಲ್ಲಿ ನಿರ್ಮಾಣವಾಗಿರುವ ಸಣ್ಣ ಸೇತುವೆಯು ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸಂಚರಿಸುವ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಳಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಅದರಂತೆ ನಾವು ಹುಟ್ಟುವ ಮುನ್ನ ನಿರ್ಮಾಣವಾಗಿರುವ ಮುಖ್ಯ ಸೇತುವೆಗೆ ಯಾವುದೇ ಹಾನಿಯಾಗದಂತೆ ಕೆಲಸವನ್ನು ನಿರ್ವಹಿಸಲು ಸೂಚಿಸಲಾಗಿದೆ ಎಂದರು. ಈಗ ನಿರ್ಮಾಣವಾಗಲಿರುವ ಹೊಸ ಸೇತುವೆಯು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ಜಾರಕಿಹೊಳಿ ಸಹೋದರರು ಕೂಡಿಕೊಂಡು ಸೇತುವೆಯನ್ನ ನಿರ್ಮಾಣ ಮಾಡಿದ್ದರೆಂಬ ಹೆಸರು ಸಹ ಚಿರಸ್ಥಾಯಿಯಾಗಿ ಉಳಿಯಲಿದೆ. ಅಧಿಕಾರಕ್ಕಿಂತ ನಾವು ಮಾಡುವ ಕಾರ್ಯಗಳು ಜನಮಾನಸದಲ್ಲಿ ಉಳಿಯಬೇಕು. ಅಂದಾಗ ಮಾತ್ರ ಕೆಲಸಗಳನ್ನು ಮಾಡಿರುವುದಕ್ಕೆ ಸಾರ್ಥಕವಾಗುತ್ತದೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ಅಧ್ಯಕ್ಷತೆಯನ್ನ ಲೋಳಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಗಡಾದ್ ವಹಿಸಿದ್ರು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ, ರಾಷ್ಟ್ರೀಯ ಹೆದ್ದಾರಿ ಉತ್ತರ ವಲಯ ಬೆಳಗಾವಿಯ ಮುಖ್ಯ ಅಭಿಯಂತರ ಮನ್ಮಥಯ್ಯ ಸ್ವಾಮಿ, ರಾಷ್ಟ್ರೀಯ ಹೆದ್ದಾರಿ ವಿಜಯಪುರ ಉಪವಿಭಾಗದ ಎಎಇ ವಿವೇಕ್ ಮಠ್, ಪ್ರಭಾ ಶುಗರ್ಸ್ ಅಧ್ಯಕ್ಷ ಸಿದ್ದಲಿಂಗಪ್ಪ ಕಂಬಳಿ, ಗೋಕಾಕ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅಶೋಕ್ ನಾಯ್ಕ್, ಸಂಜಯ್ ನಿಂಬಾಳ್ಕರ್, ಗೋಕಾಕ್ ಪಿಡಬ್ಲ್ಯೂಡಿ ಎಇಇ ಔತಾಡಿ, ಲೋಳಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗವ್ವ ಗಸ್ತಿ, ನ್ಯಾಯವಾದಿಗಳಾದ ಲಕ್ಷ್ಮಣ್ ತಪ್ಸಿ, ಬೆನಿಚಿನ ಮರಡಿ, ಗೋಕಾಕ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಮೊರಾರಿ, ಜಯಾನಂದ್ ಹುನ್ಸ್ಯಾಳ್, ಭೀಮ್ಸಿ ಬರಮನ್ನವರ ಪ್ರಮುಖರಾದ ಮನೋಹರ್ ಗಡಾಜ್, ಯಮನಪ್ಪ ಬಾಗಾಯಿ, ಪುಂಡಲಿಕ್ ಮೇಟಿ, ಶಮ್ಮು ಮುಲ್ಲಾ, ರಸೀದ್ ಅಹಮದ್ ಫಿರ್ಜಾದಿ, ಲಕ್ಷ್ಮಣ್ ಕುರಿ, ಆರೀಫ್ ಫಿರ್ಜಾದಿ, ಲಕ್ಷ್ಮಣ್ ಗುಂಡ್ಯಾಗೋಳ್, ಉದ್ದಪ್ಪ ಸುನ್ಗಾರ್, ನಜೀರ್ ಮಖಾಂದಾರ್, ಶ್ರೀಶೈಲ್ ಕಂಬಿ, ಕಲ್ಲಿನಾಥ್ ಪೂಜೇರಿ, ಮಾಯಪ್ಪ ಮನಸೂರ್ ಪಿಂಜಾರ್, ಮಹದೇವ್ ಹಾವ್ಗಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನಿತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಆಗಮಿಸಿದ ಲೋಳಸೂರು ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಿದ ಎಲ್ಲ ಹಿರಿಯರೇ, ರೈತ ಬಾಂಧವರೇ, ಯುವಕರೇ, ಸೊ ಇವತ್ತು ಬಹಳ ದಿನದ ಬೇಡಿಕೆ ಅಥವಾ ಬಹು ಕನಸಾದಂಥ ಲೋಳಸೂರು ಅಂದ್ರೆ ಸೇತುವೆ ನಿರ್ಮಾಣ ಆಗಬೇಕು, ಇನ್ನೂ ದೊಡ್ಡದಾಗಿ ಆಗಬೇಕು, ಮಳೆಗಾಲದಲ್ಲಿ ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ ಬಹಳ ದಿವಸದಿಂದ ಈ ಭಾಗದ ಜನರ ಬೇಡಿಕೆ ಆಗಿತ್ತು. ಸೊ ಯಾಕಂದ್ರೆ ನೀವೆಲ್ಲ ನೋಡಿದಂಗೆ ಪ್ರತಿ ಸಲ ಜೂನ್, ಜುಲೈ, ಆಗಸ್ಟ್ ಒಳಗೆ ಮಳೆ ಬಂತಂದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಕಟ್ ಆಗ್ತಿತ್ತು, ಭಾಳ ಕಡೆ ಸಾರ್ವಜನಿಕ ತೊಂದರೆ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು 2.5 ವರ್ಷದಿಂದ ಈ ನಮ್ಮ ಭಾಗದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಂದ್ರೆ PWD ಮಂತ್ರಿಯವರು ಆದ ನಂತರ ನಮಗೊಂದು ಅವಕಾಶ ಸಿಕ್ತು. ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿದ್ವಿ, ಯಾಕಂದ್ರೆ ಈ ಬ್ರಿಡ್ಜ್ ದೊಡ್ಡದಾಗಬೇಕು, ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ. ಅವರೆಲ್ಲರೂ ಯಾಕಂದ್ರೆ ಬಹಳ ಅವರ ಪ್ರಯತ್ನ ಮಾಡಿ ಸುಮಾರು ಅಂದ್ರೆ 32 ಕೋಟಿ ವೆಚ್ಚದಲ್ಲಿ ಲೋಳಸೂರಿಗೆ ಹೊಸ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂತ ಅವಕಾಶ ಮಾಡಿಕೊಟ್ಟರು. ಈ ವೇದಿಕೆ ಮುಖಾಂತರ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರಂದ್ರೆ ಇದೊಂದು ಅವಕಾಶ ಮಾಡಿಕೊಟ್ಟರೆ ಅವ್ರ ಅಭಿನಂದನೆ, ಧನ್ಯವಾದ ಹೇಳ್ತೀನಿ. ಮತ್ತೆಲ್ಲರೂ ಈ ಬ್ರಿಡ್ಜ್ ಆಗೋಕ್ಕಿಂತ ಮೊದಲು ಲೋಳಸೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರೈತರು, ಯುವಕರು ಭಾಳ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಬ್ರಿಡ್ಜ್ ಎಲ್ಲಿ ಬರ್ತೈತಿ, ಯಾವ ಥರ ಆಗ್ತೈತಿ, ನಮ್ಮ ಎಲ್ಲ ಪೈಪ್ಲೈನ್ ಅದಾವು ಅಥವಾ ಮನೆಗಳಿಗೆ ಡ್ಯಾಮೇಜ್ ಆಗ್ತೈತಿ ಅಂತೇಳಿ ಎಲ್ಲರೂ ಭಾಳ ಅಂದ್ರೆ ಚರ್ಚೆ ಆದ ನಂತರ ಈಗ ಎಲ್ಲರೂ ನಮ್ಮೆಲ್ಲ PWD ಹಿರಿಯ ಅಧಿಕಾರಿ, ಚೀಫ್ ಇಂಜಿನಿಯರ್ ಇರ್ಬೋದು, ಇಲ್ಲಿ ಸ್ಥಳೀಯ ಎಲ್ಲ ಇಂಜಿನಿಯರ್ಗಳು ಕೂಡಿ ಏನು ಮಾಡಿದ್ರೆ ಯಾರಿಗೂ ಅಂದ್ರೆ ಸಮಸ್ಯೆ ಆಗಿರಬಾರ್ದು ಅಂತೇಳಿ ಆ ಥರ ಒಂದು ಯೋಜನೆ ತಯಾರು ಮಾಡಿ ಇವತ್ತು ಯಾರ ಪೈಪ್ಲೈನ್ಗೂ ತೊಂದರೆ ಆಗೋದಿಲ್ಲ, ಯಾರ ಮನೆಗಳಿಗೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಆ ರೀತಿಯಿಂದ ಯಾರಿಗೂ ತೊಂದರೆ ಆಗದಂಗೆ
ಈ ಅಂದ್ರೆ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ತಮಗೆಲ್ಲ ಗೊತ್ತಿದ್ದಂಗ ಇದೊಂದು ದೇವ್ರ ಎಂತ ಅವಕಾಶ ಕೊಟ್ಟಂದ್ರ 1964ರಲ್ಲಿ ಈ ಹೊಸ ಬ್ರಿಡ್ಜ್ ಆಯ್ತು ರೀ. 64ರಾಗ ಅಂದ್ರೆ ನಾವೆಲ್ಲ ಹುಟ್ಟುತ್ತಿದ್ದ ಮೊದಲು ಈ ಸಣ್ಣ ಬ್ರಿಡ್ಜ್ ಬ್ರಿಟಿಷ್ ಕಾಲಕ್ಕಿಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು 100 ವರ್ಷ ಇರ್ಬೋದು, 120 ಆ ಬ್ರಿಡ್ಜ್ ಆಯ್ತು. ಎಲ್ಲರದು ಬೇಡಿಕೆ ಏನೈತಂದ್ರ ಹಳಿ ಬ್ರಿಡ್ಜ್ ತೆಗಿಬಾರ್ದು ಅಂತೇಳಿ ಇತ್ತು. ಯಾಕಂದ್ರೆ ತೆಗಿಬೇಕಂತೇಳಿ ಇಲಾಖೆದವ್ರು ಹೇಳ್ತಿದ್ರ. ಅದನ್ನ ತೆಗಿಬಾರ್ದು ಅಂತೇಳಿ ಭಾಳ ಅಂದ್ರೆ ಭಾಳ ಒಂಥರ ಅದ ಹಳಿ ಬ್ರಿಡ್ಜ್ ಐತಿ, ಬ್ರಿಟಿಷ್ ಕಾಲ ಕಟ್ಟಿದೈತಿ, ಕಲ್ಲಿನಾಗ ಕಟ್ಟಿದೈತಿ. ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವಂತ ಜನಕ್ಕೆ ಅದು ಭಾಳ ಅನುಕೂಲ ಆಗ್ತೈತಿ. ಅಲ್ಲೇ ಕೆಳಗೆ ಬಂದು ಟ್ರ್ಯಾಕ್ಟರ್ ಅಥವಾ ಚಕ್ಡಿ ತೊಗೊಂಬಂದು ಅಲ್ಲೇ ಹೊಳಿಗೆ ದೇವ್ರ ಪೂಜೆ ಮಾಡಿ ಹೋಗ್ತಿದ್ರು. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಅದು ಬ್ರಿಡ್ಜ್ ಉಳಿತು, ಇದು ಉಳಿತು, ನಡು ಒಂದು ಹೊಸ ಬ್ರಿಡ್ಜ್ ಆಯ್ತು. ಅದಕ್ಕೆ PWD ಅಧಿಕಾರಿ ಅವರಿಗೆ, ಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ. ಯಾಕಂದ್ರೆ ಎಲ್ಲರೂ ಅಂದ್ರೆ ನನಗೆ ಯಾಕಂದ್ರೆ ಇಷ್ಟು ಬಂದ ಖುಷಿಲಿ ಪೂಜೆ ಮಾಡಿ ಅಂದ್ರೆ ನೋಡ್ರಿ. ಯಾಕಂದ್ರೆ ಇನ್ನೊಂದು 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಯಾರು ಇರಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವೆಲ್ಲ ಮಾಡಿದಂಥ ಕೆಲಸ ನೆನಪು ಉಳಿತೈತೆ. ಯಾಕಂದ್ರೆ ಈ ಬ್ರಿಡ್ಜ್ ಇಲ್ಲಪ್ಪ ಜಾರಕಿಹೊಳಿ ಸಹೋದರೆಲ್ಲ ಕೂಡಿ ಈ ಬ್ರಿಡ್ಜ್ ನಿರ್ಮಾಣ ಮಾಡತ್ತೆ. ಇನ್ನು 100 ವರ್ಷ ನಂತರ ಮಂದಿ ಮಾತಾಡ್ತಾರೆ, ಇಲ್ಲ ಅವಾಗ 64ದಾಗ ಇದಾಗಿತ್ತು, ಅದ ಬ್ರಿಟಿಷ್ ಕಾಲ ಆಗಿತ್ತು, ಇದೆಲ್ಲ ಜಾರಕಿಹೊಳಿ ಸಹೋದರು ಕೂಡಿ ಇವ್ ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡ್ರು. ಯಾರಿಗೂ ತ್ರಾಸ ಇದನ್ನ ಇನ್ನೂ 50-100 ಸಾವಿರ ಜನ ಮಾತಾಡ್ತಾರಲ್ಲ, ಹಂಗೆ ಮಾತಾಡುವಂತ ನೆನಪಿರುವಂತ ಕೆಲಸನ ಈಗೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಗೋಕಾಕ್ ಶಾಸಕರ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ನಾವು ಅಧಿಕಾರಿಗಳೆಲ್ಲ ಕೂಡಿ ಮಾಡಿದೀವಿ. ಇದನ್ನ ಆದಷ್ಟು, ಯಾಕಂದ್ರೆ ಚೀಫ್ ಇಂಜಿನಿಯರ್ ಅವರು ಹೇಳಿದ್ರು 1.5 ವರ್ಷ ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೋತ ಹೇಳಿದಾರೆ. ಅಂದ್ರೆ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿ 1.5 ವರ್ಷ ನಂತರ ಮತ್ತೆ ಮಂತ್ರಿಗಳು ಗೋಕಾಕ್ MLA ಅವ್ರ ಕರೆದು ಲೋಕಾರ್ಪಣೆ ಮಾಡೋಣ. ಮತ್ತೆ ಈ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕರು ಬಹಳ ಅನುಕೂಲ ಆಗ್ತೈತಿ. ಅದಕ್ಕೆ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಈ ಭಾಗದ ಎಲ್ಲ ಏನ್ ರೈತರದಾರು ಈ ಬ್ರಿಡ್ಜ್ ಕಟ್ಟಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳುತ್ತಾ, ಇವತ್ತೆಲ್ಲರೂ ಬಂದು ಈ ಪೂಜೆ, ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ಇಲ್ಲಿದ್ದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.